ಮಾನ್ಯ ಈ ಭಾಗದ ಸಂಸದರು ಪ್ರತಾಪ್ ಸಿಂಹ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡುವಾಗ ಕೆಲ ಪತ್ರಕರ್ತರು ಒಂದಷ್ಟು ಪ್ರಶ್ನೆನ ಕೇಳಿದಾಗ ಭಾಳ ಕೇವಲದಿಂದ ಉತ್ತರ ಕೊಟ್ಟಿರುವಂಥದ್ದು ನಾನು ಗಮನಿಸಿದೆ. ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಕಾಂಗ್ರೆಸ್ ಪಕ್ಷದಿಂದ ಇಂಥ ರಾಜಕಾರಣಿಗಳ ಉದ್ದಟತನವನ್ನು ನಾವು ಖಂಡಿಸ್ತೀವಿ. ಒಬ್ಬ ಪತ್ರಕರ್ತರನ್ನ ಹೋಗಿ ಡಿಗ್ರಿ ಮಾಡ್ಕೊಂಬ, ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಬಂದಿದ್ದೀ, SLC ಫೇಲ್ ಆಗಿರೋನು ಬಂದು ನೀನು ಪತ್ರಿಕಾ ಉದ್ಯಮದಲ್ಲಿ ಇದೆಯಾ ಅಂತ ಒಂದು ಕೊಡುವಂಥ ಹೇಳಿಕೆ ಇದೆಯಲ್ಲ, ನೀವು ಭಾರಿ ಮೇಧಾವಿನಾ? ಏನು ಓದ್ಕೊಂಡಿದ್ದೀರಿ, ಏನಾಗಿದ್ದೀರಿ, ಏನಾಗಿದ್ರಿ ಹಿಂದೆ? ನೀವು ಅಂಕಣಕಾರರು ಅಂತ ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ. ಅಂಕಣಕಾರರು ಅಂದರೆ ಏನು? ನಿಮ್ಮ ಕೆಲಸ ಏನಾಗಿತ್ತು? ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ನಿಮ್ದು ಏನದು ಹುದ್ದೆ? ಕೆಲವು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಮತ್ತು ಇತರೆ ಪುಸ್ತಕಗಳಲ್ಲಿ ಬಂದಿರುವಂಥದ್ದನ್ನ ಪಿಕ್ ಆ್ಯಂಡ್ ಚೂಸ್ ಮಾಡಿ ಒಂದು ಪತ್ರಿಕೆ ಒಂದು ಸ್ಟೋರಿ ಮಾಡಿ ಆ ಪತ್ರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ರಿ ಅಷ್ಟೇ. ಅದನ್ನು ಅಂಕಣಕಾರ ನಾನು ಅಂತ ನೀವು ಹೆಂಗೆ ಘೋಷಣೆ ಮಾಡ್ಕೊತೀರಿ? ಯಾರು ಕೊಟ್ಟಿದ್ದ ಬಿರುದನ್ನು? ನೀವು ನೈದರ್ ಯುವರ್ ಎ ರಿಪೋರ್ಟರ್, ನಾನು ಅಂಕಣಕಾರ. ಸ್ಪೆಷಲ್ ರೈಟರ್ ಏನಲ್ಲ ಆಗಿರಲಿಲ್ಲ, ನೀವು ಅಂಕಣಕಾರನೂ ಆಗಿರಲಿಲ್ಲ. ಪಿಕ್ ಆ್ಯಂಡ್ ಚೂಸ್ ಅಲ್ಲಿ ಇಲ್ಲಿ ಬೇರೆ ಪುಸ್ತಕಗಳಲ್ಲಿ ಮತ್ತು ಬೇರೆ ಪತ್ರಿಕೆಗಳಲ್ಲಿ ಬಂದಂಥ ಸ್ಟೋರಿಗಳನ್ನು ಪಿಕ್ ಮಾಡಿ ಅದನ್ನೊಂದು ಸ್ಟೋರಿ ಮಾಡಿ ನೀವೊಂದು ಪತ್ರಿಕೆಗೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ರೆ ಅಷ್ಟೇ ಹೊರತು ಪತ್ರಿಕಾದೋಮದಲ್ಲಿರುವಂಥ ಪತ್ರಕರ್ತರನ್ನ ನೀವು ಭಾಳ ತುಚ್ಛವಾಗಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀರಿ. ನಾಚಿಕೆ ಆಗಬೇಕು ನಿಮಗೆ. ಅವ್ರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡ್ರಿ. ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜಾಗ ಖಾಲಿ ಮಾಡುವಂಥದ್ದಲ್ಲ. ನೀವು ಏನು ಮೇಲಿಂದ ಬಂದಿದ್ದೀರಾ? ಈಗ ಒಬ್ಬ ರಾಜಕಾರಣಿ ಯಾವ ಪತ್ರಕರ್ತ ಏನು ಪ್ರಶ್ನೆ ಕೇಳಿದ್ರು ಅದರಲ್ಲಿ ಒಂದಷ್ಟು ಸಬ್ಜೆಕ್ಟ್ ಇರುತ್ತೆ, ಅದ್ರ ಬಗ್ಗೆ ನೀವು ಉತ್ತರ ಕೊಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಅವನ್ನ ನೀವು ಸ್ನಬ್ ಮಾಡ್ತೀರಿ. ಪ್ರಶ್ನೆನ ತಗೊಳ್ರಿ, ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಮುಂಚೆಯಿಂದನೂ. ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದರೂ ಇದ್ದರೆ, ಒಬ್ಬ ಸಂಸದನಾಗಿರುವಂಥ ಜವಾಬ್ದಾರಿ ಇದ್ದರೆ ಈ ಥರ ಟೇಬಲ್ ಮೇಲೆ ಕೂತ್ಕೊಂಡು ಎಲ್ಲರನ್ನೂ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವ್ರ ಪ್ರಶ್ನೆಗಳನ್ನು ಸ್ವೀಕಾರ ಮಾಡಿ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿ. ಅದು ಬಿಟ್ಬಿಟ್ಟು ನಿಂತ್ಕೊಂಡು ನಿಮ್ಮ ವಿರುದ್ಧ ನಿಮಗೆ ಇರುಸು ಮುರುಸು ಆಗುವಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಇದ್ದಕ್ಕಿದ್ದಂಗೆ ರೈಸ್ ಆಗ್ತಿರಲ್ಲ, ಇದ್ದಕ್ಕಿದ್ದಂಗೆ ಮತ್ತೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ಕೆಲಸವನ್ನು ಮಾಡ್ತೀರಿ. ಬರೀ ಕೆಲವು ಪತ್ರಕರ್ತರ ಪ್ರಶ್ನೆಗಳ ಮಾತ್ರ ನೀವು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ಉತ್ತರ ಕೊಡಬೇಕು. ಅದು ನಾವು ಖಂಡಿಸ್ತೀವಿ. ಪ್ರತಾಪ್ ಸಿಂಹರವರೇ, ಇದನ್ನು ಖಂಡಿಸ್ಬೇಕು, ಪ್ರತಿಯೊಬ್ಬರು ಖಂಡಿಸ್ಬೇಕು. ಪತ್ರಕರ್ತರೆಲ್ಲ ಜರ್ನಲಿಸಮ್ ಮಾಡಿರುವಂಥವ್ರು ಜರ್ನಲಿಸಮ್ಮೇ ಮಾಡಿರಬೇಕು ಅನ್ನುವಂಥದ್ದು ಎಷ್ಟು ಜನ ಇದ್ದಾರೆ ದೇಶದಲ್ಲಿ? ದಯಮಾಡಿ ಸ್ವಲ್ಪ ಹೇಳಿ. ನನಗಿರುವಂಥ ಮಾಹಿತಿ ಪ್ರಕಾರ ನಾಟ್ ಈವನ್ 2% ಆಫ್ ದಿ ಟೋಟಲ್ ಪ್ರೆಸ್ ಪೀಪಲ್ ಆರ್ ಕ್ವಾಲಿಫೈಡ್ ವಿತ್ ಜರ್ನಲಿಸಮ್ ಕ್ವಾಲಿಫಿಕೇಷನ್. ಜರ್ನಲಿಸಮ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿದ್ದೇ ಭಾಳ ರೀಸೆಂಟಾಗಿ. ನಮ್ಮ ಡಾಕ್ಟರ್ BJ ವಿಜಯಕುಮಾರ್ ಅವರು ಜರ್ನಲಿಸಮ್ ಮಾಡಿದ್ದಾರೆ. PhD ಮಾಡಿ, ಅದಕ್ಕೆ ಮುಂಚೆ ಜರ್ನಲಿಸಮ್ ಮಾಡಿ PhD ಮಾಡಿರುವಂಥವ್ರು. ಅವ್ರಿಗೆ ಗೊತ್ತು. ಅವರು ಇನ್ನೂ ಸವಿಸ್ತಾರವಾದಂಥ ಹೇಳಿಕೆಯನ್ನು ಇದರ ವಿಚಾರವಾಗಿ ಕೊಡ್ತಾರೆ. ಜರ್ನಲಿಸಮ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಬಂದಿದ್ದೇನೆ, ಜನರಿಗೆ ಸ್ಪೆಷಲೈಸೇಷನ್ ಓದಬೇಕು ಅನ್ನುವಂಥದ್ದು ಬಂದಿದ್ದೇ ಇದು ಒಂಥರ ಡೀಪ್ ರೂಟೆಡ್ ಟ್ಯಾಲೆಂಟೆಡ್ ಸಬ್ಜೆಕ್ಟ್. ಇದು ಯಾರಿಗೆ ಆ ಟ್ಯಾಲೆಂಟ್ ಇರುತ್ತೆ, ಯಾರಿಗೆ ಹವ್ಯಾಸ ಇರುತ್ತೆ, ಅವರು ಮಾತ್ರ ಜರ್ನಲಿಸಮ್ಗೆ ಹೋಗುವಂಥ ಕೆಲಸವನ್ನು ಹಿಂದೆಯಿಂದನೂ ಮಾಡ್ತಾಯಿದ್ರು. ಲಿಟ್ರೇಚರ್ಸ್ ಅದರಲ್ಲಿ ಎಕ್ಸ್ಪರ್ಟ್ ಇರಬೇಕು, ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇರಬೇಕು. ಅದಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ PhD ಇರಬೇಕು ಅಂತ ಏನಿಲ್ಲ. SSLC ಇದ್ರೂ ನಡೀತದೆ, ಬಟ್ ಬೇಸಿಕ್ ಸೆನ್ಸ್ ಇರಬೇಕು ಅಷ್ಟೇ. ಸೊ ಅದರಿಂದ SSLC ಫೇಲ್ ಆಗಿರೋರು ಸರ್ಟಿಫಿಕೇಟ್ ಕೋರ್ಸ್ ಅನ್ನುವಂಥದ್ದು ಎಲ್ಲಾದರೂ ಇದೆಯಾ ಪ್ರತಾಪ್ ಸಿಂಹರವರೇ? ಜರ್ನಲಿಸಮಲ್ಲಿ 6 ತಿಂಗಳು ಕೋರ್ಸ್ ಮಾಡಿದ್ರೆ ಜರ್ನಲಿಸಮ್ ಸರ್ಟಿಫಿಕೇಟ್ ಕೊಡ್ತಾರೆ, 8 ತಿಂಗಳು ಕೋರ್ಸ್ ಮಾಡಿ ಜರ್ನಲಿಸಮ್ ಸರ್ಟಿಫಿಕೇಟ್ ಕೊಡುವಂಥದ್ದು ಎಲ್ಲಾದರೂ ದೇಶದಲ್ಲಿ ನಾನಂತೂ ಕೇಳಿಲ್ಲ, ಕಂಡಿಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಅದು ಈವನ್ ಓಪನ್ ಯೂನಿವರ್ಸಿಟಿಗಳಲ್ಲಿಲ್ಲ. ಸೊ ಅದರಿಂದ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದನ್ನ ನಿಲ್ಲಿಸಬೇಕು.